ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ BMT ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಜರ್ನಿ ಬಂದು ಗುವಾಹಟಿ ಟು ದಿರಂಗ್. ಇದಿರೋದು 300 ಕಿಲೋಮೀಟರ್. ನಾವು ತವಾಂಗ್ ಹೋಗ್ಬೇಕು, ಬಟ್ ಒಂದೇ ದಿನದಲ್ಲಿ ತವಾಂಗ್ ರೀಚ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ 11 ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ. 430 ಕಿಲೋಮೀಟರ್ ಏನೋ ಆಗುತ್ತೆ. ಬಟ್ ಹಾಗಾಗಿ ನಾವು ಇವತ್ತು ದಿರಂಗ್ ಹೋಗಿ ಸ್ಟೇ ಆಗಿ ನೆಕ್ಸ್ಟ್ ತವಾಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಗ್ತಾ ಆನ್ ದ ವೇ ನಮಗೆ ಭೂತಾನ್ನ ಎಂಟ್ರಿ ಆಗೋವಂಥ ಚಾನ್ಸ್ ಸಿಗುತ್ತೆ. ಭೂತಾನ್ ಒಳಗಡೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೋದು. ನೀವು ಕೇಳಿರ್ಬೋದು, ಭೂತಾನಲ್ಲಿ ಪೆಟ್ರೋಲ್ ರೇಟ್ ತುಂಬ ಕಡಿಮೆ ಅಂದರೆ ತುಂಬಾ ಕಡಿಮೆ. ಎಷ್ಟಪ್ಪ ಅಂದರೆ ಅಲ್ಲಿ 67 ರೂಪಾಯಿ ಅಷ್ಟೇ ಪೆಟ್ರೋಲ್ ರೇಟ್. ಸೊ ಅಲ್ಲಿಗೆ ಹೆಂಗೆ ಹೋಗೋದು ಅಂತ ಹೇಳ್ತೀನಿ. ನೀವು ಗುವಾಹಟಿಯಿಂದ ತವಾಂಗ್ ಅಂತ ಹಾಕಿದ್ರೆ ತೇಜ್ಪುರ್ ಮೇಲೂ ತೋರಿಸುತ್ತೆ. ಬಟ್ ನೀವು ಆ ಸ್ಟಾಪ್ ಹಾಕೊಳ್ಳಿ. ಭೈರಬ್ ಕುಂಡ ಅಂತ ಇದೆ, ಅಲ್ಲೇ ನಿಮಗೆ ಭೂತಾನ್ ಬಾರ್ಡ್ರೂ ಕಾಣಿಸ್ತಿದೆ. ಅಲ್ಲೇ ಒಳಗೋಗಿ ಬರ್ಬೋದು ಹೊರಗೆ. ಸೊ ಅಲ್ಲೇ ಎಂಟ್ರಿ ಆದ ತಕ್ಷಣವೇ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ 67 ರೂಪೀಸ್ ಅಷ್ಟೇ ಪೆಟ್ರೋಲ್ ರೇಟ್. ಸೊ ಇಲ್ಲಿ ಬೇರೆ ಕಂಟ್ರಿ ಎಂಟರ್ ಆಗಬೇಕು ಅಂದರೆ ಏನೇನೆಲ್ಲ ಫಾರ್ಮಾಲಿಟೀಸ್ ಮಾಡಬೇಕಂದ್ರೆ, ಇಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ. ಮುಂದೆ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಇಂಡಿಯಾ ಅಂತ, ಅಂದರೆ ಇಲ್ಲಿಂದ ಅಲ್ಲಿಗೆ ಭೂತಾನಿಗೆ ಎಂಟ್ರಿ ಆಗ್ತಾ ಇರ್ತೀವಲ್ಲ, ಹಾಗಾಗಿ. ಸೊ ಇಲ್ಲಿ ನೀವು ನಿಮ್ಮ ಪಾಸ್ಪೋರ್ಟ್ ಅಥವಾ ವೋಟರ್ ID ಅಥವಾ DLನ ತೋರಿಸಿ ಒಳಗೆ ಹೋಗ್ಬೇಕು. ಇದೇ ಎಂಟ್ರಿ ಟು ಭೂತಾನ್. Entering to Bhutan. Welcome to Bhutan. ನೋಡಿದ್ರಲ್ವ, ಇದೇ ಭೂತಾನ್ ಎಂಟ್ರಿ. ಇಲ್ಲೂ ನೀವು ಪಾಸ್ಪೋರ್ಟ್ ಎಲ್ಲ ತೋರಿಸ್ಬೇಕು, ಅವಾಗಷ್ಟೇ ಒಳಗೆ ಬಿಡ್ತಾರೆ. ಇಲ್ಲೇ ನೋಡಿ, ಇಮಿಡಿಯೇಟ್ ಒಳಗೆ ಬಂದ ತಕ್ಷಣವೇ ಇಲ್ಲಿ ರೈಟ್ ಸೈಡಿಗೆ ಹೋದರೆ ಪೆಟ್ರೋಲ್ ಬಂಕ್ ಇದೆ. ಇಲ್ಲೂ ಎಲ್ಲ ವಿಡಿಯೋ ಮಾಡಕ್ಕೆ ಅಲೋ ಮಾಡಲ್ಲ, ಸುಮ್ಮನೆ ಹಂಗೆ ಹೊರಗಿಂದ ಬರುವಾಗ ಮಾಡಿದೆ ಅಷ್ಟೇ. ನೋಡಿದ್ರಲ್ವ, ಬರೀ 600 ರೂಪೀಸ್ಗೆ ಫುಲ್ ಟ್ಯಾಂಕ್ ಆಗೋಯ್ತು. ಮತ್ತು ನಮ್ಮ ತಾಯಿ ನಾಡಿಗೆ ಎಂಟ್ರಿ. ವೆಲ್ಕಮ್ ಟು ಇಂಡಿಯಾ. ಭೂತಾನ್ಗೆ ಹೋಗಿ ಎಂಟರ್ ಆಗಿ ಪೆಟ್ರೋಲ್ ತುಂಬಿಸ್ಕೊಂಡು ಮತ್ತೆ ಬಂದ್ವಿ. ಇಲ್ಲೊಂದು ಟೋಕನ್ ಕೊಟ್ಟಿರ್ತಾರೆ, ಅದ್ರ ನಂಬರ್ ಹೇಳ್ಬೇಕು ಇಲ್ಲಿ, ಮತ್ತೆ ಅವರು ಬಿಡ್ತಾರೆ. ಇದನ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ದಿರಂಗ್ ಕಡೆ. ಆ್ಯಕ್ಚುಲಿ ತೇಜ್ಪುರ್ ಮೇಲೇ ಶಾರ್ಟೆಸ್ಟ್ ಅಂತ ತೋರಿಸುತ್ತೆ, ಅಂದರೆ ಟೈಮ್ ಕಡಿಮೆ ಆಗುತ್ತೆ ಅಂತ. ಬಟ್ ನಾವು ಇಲ್ಲಿ ಭೂತಾನ್ಗೆ ಎಂಟರ್ ಆಗಲೇಬೇಕಂತ ಡಿಸೈಡ್ ಮಾಡಿ ಅಲ್ಲಿಗೆ ಬಂದಿದ್ವಿ. ಪೆಟ್ರೋಲ್ ಏನು ಒಂದು ಟ್ಯಾಂಕ್ ಫಿಲ್ ಮಾಡಿಸ್ಕೋಬೋದು ಅಷ್ಟೇ ಮ್ಯಾಕ್ಸಿಮಮ್. ಬಟ್ ಒಂದು ಕಂಟ್ರಿನ ನಿಮ್ಮ ಬೈಕಲ್ಲಿ ವಿಸಿಟ್ ಮಾಡಿದ್ರಿ ಏನೋ ಖುಷಿ ಇರುತ್ತಲ್ಲ, ಅದು ಬೇರೆ ಲೆವೆಲ್. ಇಲ್ಲಿ ಅರುಣಾಚಲ್ಗೆ ಎಂಟ್ರಿ ಆಗಬೇಕು ಅಂದರೆ ನೀವು ಪರ್ಮಿಟ್ ತಗೋಬೇಕು. ಅದೇನು ಪರ್ಮಿಟ್ ಅಪ್ಪ ಅಂದರೆ EILP ಅಂತ, ಇನ್ಲೈನ್ ಪರ್ಮಿಟ್. ಸೊ ಅದು ನಿಮಗೆ ಆನ್ಲೈನಲ್ಲೂ ತೊಗೋಬೋದು, ಆಫ್ಲೈನಲ್ಲೂ ತೊಗೋಬೋದು. ಆನ್ಲೈನಲ್ಲಿ ತೊಗೊಂಡ್ರೆ 500 ರೂಪೀಸ್ ಆಗುತ್ತೆ. ಆನ್ಲೈನಲ್ಲೇ ಡೈರೆಕ್ಟ್ EILP ಅರುಣಾಚಲ್ ಪ್ರದೇಶ್ ಅಂತ ಹೊರಟಿದ್ರೆ ಬರುತ್ತೆ, ಅಲ್ಲೇ ಡೈರೆಕ್ಟ್ ಲಿಂಕು. ಸೊ ನೀವು ಆಫ್ಲೈನಲ್ಲಿ ಇಲ್ಲೇ ಹೋಗಿ ರಿಸ್ಕ್ ತೊಗೋತೀವಿ, ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಸ್ವಲ್ಪ ಟೈಮ್. ಹಾಗಾಗಿ ನಾವು ಆನ್ಲೈನಲ್ಲೇ ತೊಗೊಂಡಿದ್ವಿ. ಇಲ್ಲಿ ಆಫ್ಲೈನಲ್ಲಿ 150-200 ಅಲ್ಲೆಲ್ಲ ಆಗಿಬಿಡುತ್ತೆ. ಬಟ್ ಸುಮ್ಮನೆ ಯಾಕೆ ರಿಸ್ಕು ಅಂತ ನಾವು ಆನ್ಲೈನಲ್ಲೇ ತೊಗೊಂಡಿದ್ವಿ. ಸೊ ಆಯಿತು, ಕತ್ಲಾಯಿತು ಆಲ್ರೆಡಿ. ಇಲ್ಲಂತೂ ಇದು ಬಾಂಬ್ಡಿಲಾ ಹತ್ರ ಫುಲ್ ಫಾಗು, ರೋಡೇ ಕಾಣಿಸ್ತಿಲ್ಲ. ಟರ್ನಲ್ಲೆಲ್ಲ ತುಂಬ ಕಷ್ಟ. ಆ್ಯಕ್ಚುಲಿ ಫಾಗ್ ಲೈಟ್ ಇದ್ದೂ ಎಷ್ಟು ಹಂಗೆ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಫೈನಲಿ ದಿರಂಗ್ ಹತ್ರ ಬಂದ್ವಿ. ಇವತ್ತಿನ ನಮ್ಮ ಜರ್ನಿ ಮುಗೀತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.